ಸರ್ಕಾರ ಲೈವ್ ಬ್ಯಾಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಪರ್ಮಿಷನ್ ಕೊಡಲಿಕ್ಕೆ, ಡಿಸ್ಕೋಟೆಕ್ಗಳಿಗೆ ಪರ್ಮಿಷನ್ ಕೊಡಲಿಕ್ಕೆ ತುಂಬ ಕಡಿವಾಣ ಆಗ್ತಾ ಇದೆ. ಯಾಕೆ? ಅಲ್ಲಿ ಅನೈತಿಕ ಚಟುವಟಿಕೆ ನಡೆದೋಗುತ್ತೆ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅದು 4 ಗೋಡೆ ಮಧ್ಯೆಯಲ್ಲಿ ನಡೆಯೋದಕ್ಕೆ. ಈ ರೀತಿ ಅಸಭ್ಯವಾಗಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ, ಅದು ನಾವು ಇತ್ತೀಚೆಗೆ ನೋಡ್ತಾ ಇದ್ರೆ ಕೆಲವೊಂದು ನಾನು ನೋಡಿದೆ, ಅಂಬೇಡ್ಕರ್ ಫೋಟೋ ಇದೆ, ಅಂಬೇಡ್ಕರ್ ಜಯಂತಿ ಅನ್ನೋವಂಥ ಕಾರ್ಯಕ್ರಮಗಳಲ್ಲಿ ಈ ಥರ ಒಂದು ಅಸಭ್ಯವಾಗಿ ನಡೀತಾ ಇರೋದು ಎಲ್ಲಿಗೆ, ಈ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡೋಕೆ ಹೋಗ್ತಾ ಇದೆ? ಮೇಡಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನ ಕೇಳಿದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇವರು ಈಗ ಜ್ಯೋತಿ ಮೆಲೋಡಿಸ್ ಅವರೇನೆ, ನಾನು ಈ ಪ್ರಶ್ನೆನ ಕೇಳಬಾರ್ದು, ಬಟ್ ಅನಿವಾರ್ಯವಾಗಿ ಕೇಳ್ತಾ ಇದ್ದೀನಿ. ಅಸಭ್ಯವಾಗಿ ಬೇರೆ ಹೆಣ್ಮಕ್ಕಳನ್ನು ಅವ್ರ ಆರ್ಕೆಸ್ಟ್ರಲ್ಲಿ ಕುಣಿಸ್ತಾರೆ ಎಲ್ಲ. ಹಾಗಾದರೆ ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳನ್ನು ಈ ರೀತಿಯಲ್ಲಿ ಈ ಒಂದು ನೃತ್ಯಗಳಲ್ಲಿ ಬಳಸ್ಕೊಳ್ತಾರ ಸರ್? ಇಲ್ಲ ಮೇಡಮ್, ಅವರನ್ನು ತುಂಬ ಗೌರವಿತವಾಗಿ ಪೋಷಣೆ ಮಾಡಿಕೊಂಡು ಅವ್ರನ್ನೆಲ್ಲ ಡಾಕ್ಟರ್ಸು, ಇಂಜಿನಿಯರ್ಸ್ ಮಾಡಿಸ್ತಾರೆ. ವೇದಿಕೆಗೆ ಯಾವುದೇ ಕಾರಣಕ್ಕೂ ಅವ್ರು ತಂದಿಲ್ಲ. ಎಸ್, ನೋಡಿ, ಇವರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು, ಒಳ್ಳೆ ಸ್ಥಾನಮಾನ ಬೇಕು, ಪ್ರತಿಯೊಂದು ಬೇಕು. ಆದರೆ ಬಡವರ ಮಕ್ಕಳು ಅವರ ಅನಿವಾರ್ಯತೆಗಳನ್ನು ಇವರು ಲಾಭ ಮಾಡಿಕೊಂಡು ಈ ರೀತಿ ಒಂದು ಅಸಭ್ಯವಾದ, ಅಸಹ್ಯವಾದ ದೃಶ್ಯಗಳನ್ನು, ಅಂದರೆ ಡ್ಯಾನ್ಸ್ಗಳನ್ನು ಮಾಡಿಸ್ತಾ ಸಮಾಜನ ಯಾವ ರೀತಿ ಕೆಟ್ಟ ರೀತಿಯಲ್ಲಿ, ಅಂದರೆ ಕೆಟ್ಟದ್ದಕ್ಕೆ ಪ್ರಚೋದನೆಗೆ ಒಳಗೆ ಮಾಡಿ ಇವರು ಹಣ ಸಂಪಾದನೆ ಮಾಡಿ, ಓಕೆ ಸರಿ, ಹಣ ಸಂಪಾದನೆ ಅನ್ನೋ ವಿಚಾರಕ್ಕೆ ಬಂದಾಗ ಈ ರೀತಿ ಒಂದು ಆರ್ಕೆಸ್ಟ್ರಾಗಳನ್ನ ನಡೆಸುವಂಥ ಸಂದರ್ಭದಲ್ಲಿ ಇವರಿಗೆ ಎಷ್ಟು ದುಡ್ಡು ಸಿಗತ್ತೆ? ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಅಂದರು ಅವರು ಆಯೋಜಕರು ಯಾವ ರೀತಿ ಬೇಡಿಕೆ ಇಡ್ತಾರೆ, ಯಾವ ರೀತಿ ಒತ್ತಡ ಹೇರ್ತಾರೆ, ಅದ್ರ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ನನ್ನ ಅನಿಸಿಕೆ ಇತ್ತೀಚೆಗೆ ಕೇಳ್ಪಟ್ಟಿದ್ದು, ಕನಿಷ್ಠ ಅಂದರು 50,000 ಮೇಲೆ ಒಂದು ಕಾರ್ಯಕ್ರಮಕ್ಕೆ ನಿಗದಿಪಡಿಸಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. 50,000 ಅಲ್ಲ, 60, 80, ಅವರು ಯಾವ ರೀತಿ ಕೇಳ್ತಾರೆ, ಪರ್ಫಾರ್ಮೆನ್ಸು ಯಾವ ರೀತಿ ಜನ ಸೇರ್ತಾರೆ, ಯಾವ ರೀತಿ ಸೌಂಡ್ ಬೇಕು, ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಅಷ್ಟಕ್ಕೆ ಅವರು ಸೀಮಿತವಾಗಿ 60, 80 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೂ ಅವರು ನಿಗದಿಪಡಿಸ್ತಾರೆ. ಅದರಲ್ಲಿ ಒಂದು 30,000 ರಿಂದ 40,000 ಮ್ಯಾಕ್ಸಿಮಮ್ ಖರ್ಚಾಗ್ಬೋದು. ಇನ್ನು ಬಾಕಿ ಉಳಿದ ಹಣವೆಲ್ಲವೂ ಕೂಡ ಉಳಿತಾಯವೆ.